ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು D.ಕನ್ನಡ, ಕನ್ನಡಿಗರಿಗಾಗಿ ಕನ್ನಡಿಗರಿಗೆಂದೇ. ನಾನು ನಿಮ್ಮ ಶ್ರೀಚರಣ್. ದೇಶದ ಪ್ರಶ್ನೆ ಶ್ರೀಚರಣ್ ಜೊತೆ ಪ್ರತಿ ಶನಿವಾರದಂದು ಒಂದು ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ, ವಿಶ್ಲೇಷಿಸಲಿದ್ದೇವೆ, ಕೇಳಬೇಕಾದ ಪ್ರಶ್ನೆಗಳನ್ನು ಕೇಳಲಿದ್ದೇವೆ. ಇಂದು ತಮ್ಮ ಮುಂದೆ ನಾನು ಶಿಮ್ಲಾ ಒಪ್ಪಂದದ ಬಗ್ಗೆ ಪಾಕಿಸ್ತಾನ ರದ್ದುಗೊಳಿಸಿದ ಬಗ್ಗೆ ಮಾತನಾಡಲು ತಂದಿದ್ದೇನೆ. ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸಿ ತನ್ನ ಮನೆಗೆ ತಾನೇ ಬೆಂಕಿ ಇಟ್ಕೊಂಡಂಗಾಗಿದೆ ಪಾಕಿಸ್ತಾನಕ್ಕೆ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಹುರಿದ ಕೈಗೆ ಬೆಂದಿತಂತೆ. ಅದೇ ರೀತಿಯಲ್ಲಿ ಪಾಕಿಸ್ತಾನದ ಪರಿಸ್ಥಿತಿಯೂ ಕೂಡ ಆಗಿದೆ. ಹಾಗಾದರೆ ಈ ಶಿಮ್ಲಾ ಒಪ್ಪಂದ ಅಂದರೆ ಏನು? ಇದರಿಂದ ಆಗುವಂತಹ, ಈ ಒಪ್ಪಂದ ರದ್ದುವಿಕೆಯಿಂದ ಆಗುವಂತಹ ಅನಾಹುತಗಳೇನು ಅಥವಾ ಆಪ್ಷನ್ಸ್ಗಳೇನು ಓಪನ್ ಆಗುತ್ತೆ ಅನ್ನುವುದರ ಕಂಪ್ಲೀಟ್ ಚರ್ಚೆ ಮಾಡಲಿದ್ದೇವೆ. ಈಗ ಇರುವಂತಹ ಗಡಿ LOC ಅಂತ ನಾವೇನು ಕರಿತೀವಿ, ಆ LOCನ ಲೈನ್ ಆಫ್ ಕಂಟ್ರೋಲ್ ಇದು ಸೃಷ್ಟಿಯಾಗಿದ್ದು ಈ ಒಪ್ಪಂದದಿಂದಲೇ. ಯಾಕೆ ಈ ಗಡಿ ಸೃಷ್ಟಿಯಾಯಿತು? 1971ರಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಒಂದು ಯುದ್ಧ ನಡೀತು. ಆ ಯುದ್ಧದಲ್ಲಿ ಭಾರತ ಸೈನಿಕರು ಇದೇ ಪಾಕಿಗಳಿಗೆ ಅವರ ಸೋಲಿನ ದಾರಿನ ತೋರಿಸಿದ್ರು. ಪಾಕಿಸ್ತಾನ ತುಂಬ ಕಳ್ಕೊಳ್ತು. ಅನಂತರ ಪಾಕಿಸ್ತಾನ ಈ ಒಂದು ಒಪ್ಪಂದಕ್ಕೆ ಬರುವುದಾಗಿ ನಿರ್ಧರಿಸಿತು. ಆದರೆ ಅಂದಿನ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿಯವರು ಈ ಒಪ್ಪಂದಕ್ಕೆ ಸಹಿ ಹಾಕಲು ನಿರಾಕರಿಸಿದರು. ಆದರೆ ಅವರು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಅನಂತರ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದಂತಹ ಜುಲ್ಫಿಕರ್ ಅಲಿ ಭುಟ್ಟೋ ಅವರು ಬೇಡ್ಕೊಂಡ್ರು ಇಂದಿರಾ ಗಾಂಧಿಯವ್ರನ್ನ, ಇಲ್ಲ ನೀವು ಸಹಿ ಹಾಕಲೇಬೇಕು, ಯಾಕಂದರೆ ನಾನಿಲ್ಲಾಂದರೆ ಮತ್ತೆ ಪಾಕಿಸ್ತಾನಕ್ಕೆ ಹೋಗೋಕ್ಕಾಗಲ್ಲ, ಹಾಕಲೇಬೇಕು ನೀವು ಅಂತ ಬೇಡ್ಕೊಂಡು ಕೊನೆಯದಾಗಿ ವಿತ್ ಇಂಟರ್ನ್ಯಾಷನಲ್ ಪ್ರೆಷರ್ ಕೂಡ ಇತ್ತು. ಕೊನೆಯಾಗಿ ಅವರು ಇಬ್ಬರು ಸಹಿ ಹಾಕಿದ್ರು. ಬಟ್ ಪಾಯಿಂಟ್ ಏನಾಯಿತು ಅಂದರೆ, ಇದರ ನಡುವೆಯೇ ಈಸ್ಟ್ ಪಾಕಿಸ್ತಾನ್, ಈ ಯುದ್ಧದಲ್ಲೇ ಈಸ್ಟ್ ಪಾಕಿಸ್ತಾನ್ನ ಕಳ್ಕೊಂಡ್ರು. ಬಾಂಗ್ಲಾದೇಶ ಎಂಬ ದೇಶ ಹುಟ್ಕೊಳ್ತು. ಈ ಮತ್ತೊಂದು ಯುದ್ಧವನ್ನು ಅವಾಯ್ಡ್ ಮಾಡಲು ಈ ಶಿಮ್ಲಾ ಅಗ್ರಿಮೆಂಟ್ನ ತೊಗೊಂಡು ಬಂದಿದ್ದು, ಶಿಮ್ಲಾ ಒಪ್ಪಂದನ ತೊಗೊಂಡು ಬಂದಂಥದ್ದು. ಮೊದಲು ಸೈನ್ ಮಾಡಲಿಲ್ಲ ನಾನು ಹೇಳ್ದಂಗೆ, ಆನಂತರ ಆಸಕ್ತಿ ತೋರಿಸಲಿಲ್ಲ, ಆನಂತರ ಮಾಡಲೇಬೇಕಾದ ಪರಿಸ್ಥಿತಿಗೆ ಬಂದರು, ಒಪ್ಕೊಂಡ್ರು ಕೂಡ. ಆದರೆ ಯಾಕೆ ಈ ಒಪ್ಪಂದಕ್ಕೆ ಮೊದಲು ಒಪ್ಕೊಳ್ಳಿಲ್ಲ, ಆನಂತರ ಒಪ್ಕೊಂಡ್ರು? ಹಾಗೂ ಬಹಳಷ್ಟು ಹಿಸ್ಟೋರಿಯನ್ಸ್ಗಳು ಹೇಳುವಂತಹ ಒಂದು ಮಾತು, ಈ ಒಪ್ಪಂದಕ್ಕೆ ಸಹಿ ಹಾಕಿರಬಾರ್ದಿತ್ತು ಅನ್ನೋದು. ಯಾಕಂದರೆ 15,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಪಾಕಿಸ್ತಾನದ ನೆಲನ ನಾವು ವಶ ಮಾಡ್ಕೊಂಡಿದ್ವಿ. ಅಷ್ಟು ಮಾತ್ರ ಅಲ್ದಿರ 90,000 ಸೈನಿಕರನ್ನು, ಪಾಕ್ ಸೈನಿಕರನ್ನು ವಶಕ್ಕೂ ಪಡೆದುಕೊಂಡಿದ್ವಿ ನಾವು. ಬಟ್ ಈ ಅಗ್ರಿಮೆಂಟ್ ಮೂಲಕ ನಾವು ಯಾವ ಒಪ್ಪಂದಕ್ಕೆ ಬಂದ್ವಿ ಅಂದರೆ, ಈ ಒಪ್ಪಂದದಲ್ಲಿ ಏನೇನು ಇತ್ತು ಅಂತ ನೋಡೋದಾಗಿದ್ದರೆ, ಒಂದು LOC ಅನ್ನುವಂಥದ್ದು ಸೃಷ್ಟಿಯಾಯಿತು. ಫಸ್ಟು ಸೀಸ್ ಫೈರ್ ಅಂತ ಇದ್ದಂಥದ್ದು LOC ಆಯಿತು, ಅದು ಪರ್ಮನೆಂಟ್ ಆಯಿತು. ಸೆಕೆಂಡ್ ಪಾಯಿಂಟ್, 15,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ನಾವು ಏನು ಪಡೆದಿದ್ವಿ ಅದನ್ನು ವಾಪಸ್ ಕೊಡಬೇಕಿತ್ತು ಪಾಕಿಸ್ತಾನಕ್ಕೆ. ಮೂರನೇದಾಗಿ 90,000 ಪಾಕ್ ಸೈನಿಕರನ್ನು, ವಶಪಡೆದ ಸೈನಿಕರನ್ನು ಬಿಡುಗಡೆ ಮಾಡಬೇಕಾಯಿತು. ನಾಲ್ಕನೇದಾಗಿ ಪಾಕಿಸ್ತಾನ ಒಪ್ಕೊಳ್ತು ಬಾಂಗ್ಲಾದೇಶಕ್ಕೆ ಸೆಪ್ರೇಟ್ ಒಂದು ದೇಶ ಅಂತ ಸೃಷ್ಟಿಯಾಗಲಿ, ಹುಟ್ಕೊಳ್ಳಿ ಅಂತ ಅವರು ಒಪ್ಕೊಂಡ್ರು. ಬಟ್ ಇದಿಷ್ಟು ಆಯಿತು. ಇದಿಷ್ಟರ ನಡುವೆ ಈ ಮತ್ತೊಂದು ಪಾಯಿಂಟ್ ಇತ್ತು ಅದರಲ್ಲಿ, ಅದೇ ಶಿಮ್ಲಾ ಅಗ್ರಿಮೆಂಟ್ನಲ್ಲಿ. ಮತ್ತೊಂದು ಪಾಯಿಂಟ್ ಏನಿತ್ತು ಅಂತ ನೋಡೋದಾಗಿದ್ದರೆ, ಬೇರೆ ಯಾವುದೇ ಮೂರನೇ ದೇಶ ನಮ್ಮಿಬ್ಬರ ನಡುವೆ ಬರುವಂತಿಲ್ಲ ಅಂತ. ಈಗ ಅದೇ ಶಿಮ್ಲಾ ಅಗ್ರಿಮೆಂಟ್ ಒಪ್ಪಂದ ರದ್ದುಗೊಳಿಸಲಾಗಿದೆ. ಇದಕ್ಕೆ ಅಧ್ಯಕ್ಷರು ಒಂದು ಸ್ವಲ್ಪ ಇರಬೇಕು, ಒಂದು ಸ್ವಲ್ಪ ತಿಳುವಳಿಕೆ ಇರಬೇಕು ಅನ್ನೋದು. ಅದೇ ದೇಶದ ಅಧ್ಯಕ್ಷ ಒಂದು ಕಾಲದಲ್ಲಿ ಇದನ್ನ ಎಗೋದು ಮಾಡಿ ಬೇಡಿ ಈ ಶಿಮ್ಲಾ ಅಗ್ರಿಮೆಂಟ್ನ ಮಾಡಿಸ್ಕೊಂಡ್ರು. ಅದೇ ಈಗಿರುವಂತಹ ಅಧ್ಯಕ್ಷ, ಅದೇ ದೇಶದ ಅಧ್ಯಕ್ಷ ಇವತ್ತು ಅದನ್ನ ರದ್ದುಗೊಳಿಸ್ತಿದ್ದಾರೆ. ಇದರಿಂದ ಏನೇನು ಆಗುತ್ತೆ ಅಂತ ನೋಡೋದಾಗಿದ್ದರೆ, ಒಂದು ಬೇರೆ ದೇಶಗಳು ಇದರೊಳಗಡೆ ಸೇರ್ಕೋಬೋದು. ಪಾಕಿಸ್ತಾನ ಅದೇ ಅನ್ಕೊತಿದೆ, ಬಟ್ ಯಾರೂ ದಡ್ರಲ್ಲ ಪಾಕಿಸ್ತಾನದ ಜೊತೆಗೆ ಇವತ್ತು ಸೇರ್ಕೊಳ್ಳೋಕ್ಕೆ. ಮೇ ಬಿ ಇಂಡಿಯಾ ಜೊತೆಗೆ, ಭಾರತದ ಜೊತೆಗೆ ಸೇರ್ಕೋಬೋದು, ಪಾಕಿಸ್ತಾನ ಜೊತೆಗೆ ಸೇರ್ಕೊಳ್ಳಲ್ಲ. ಸೊ ಇಂಡಿಯಾಗೆ ಒಂದು ಫೇವರಬಲ್ ಪಾಯಿಂಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಯಾವುದೇ LOC ಇರಲ್ಲ, ದಟ್ ಇಸ್ ಲೈನ್ ಆಫ್ ಕಂಟ್ರೋಲ್ ಇರಲ್ಲ. ಸೊ ಒಳಗಡೆ ನುಗ್ಗೋದು ಈಸಿ ಆಗುತ್ತೆ ಇದರಿಂದ. ಇದಿಷ್ಟು. ಇವಾಗ ನೇರ ಪ್ರಶ್ನೆಗಳಿಗೆ ಬರೋದಾಗಿದ್ದರೆ ವೀಕ್ಷಕರೇ, ಎಲ್ಲರೂ ಬಹಳಷ್ಟು ಪ್ರಶ್ನೆಗಳನ್ನು ಇಂಟೆಲಿಜೆನ್ಸ್ ಕೇಳಿದ್ದಾರೆ, ಎಲ್ರಿಗೂ ಕೇಳಿದ್ದಾರೆ. ಒಂದೊಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಪಹಲ್ಗಾಮ್ನಲ್ಲಿ 3 ಪದರದ ಒಂದು ಭದ್ರತೆ ಇದೆ. ಅದು ಎಷ್ಟು ಜನರಿಗೆ ಗೊತ್ತು ಅನ್ನೋದು ನನಗೆ ಗೊತ್ತಿಲ್ಲ. 3 ಪದರದ ಲೇಯರ್ಸ್ಗಳ ಭದ್ರತೆ ಇದೆ. ಒಂದು ಔಟರ್ ಪೆರಿಮೀಟರ್, ಅದರಲ್ಲಿ 3ನೇ ರಾಷ್ಟ್ರೀಯ ರೈಫಲ್ಸ್
ಬೆಟಾಲಿಯನ್ ಸೆಕ್ಯೂರಿಟಿ ಕೊಡ್ತಾರೆ, ಯಾರು ಇನ್ಫಿಲ್ಟ್ರೇಷನ್ ಆಗಬಾರ್ದು ಅನ್ನೋದಕ್ಕೆ ಈ ಒಂದು ಪದರ ಇರೋದು. ಎರಡನೇ ಲೇಯರ್ ಆಗಿ CRPF ಅವರ 116ನೇ ಬೆಟಾಲಿಯನ್ ಭದ್ರತೆ ಕೊಡ್ತಾರೆ. ಇದು ಯಾಕೆ? ರಸ್ತೆ ವಾಹನಗಳನ್ನು ಹಾಗೂ ಜನರನ್ನು, ಒಳಗಡೆ ಬರ್ತಾ ಇರುವಂತಹ ಜನರು ರಸ್ತೆ ವಾಹನಗಳನ್ನು ಚೆಕ್ ಪಾಯಿಂಟ್ಸ್ ಮೂಲಕ ಚೆಕ್ ಮಾಡುವಂತಹದ್ದು. ಮೂರನೇದಾಗಿ ಸ್ಥಳೀಯ ಕಾಶ್ಮೀರ ಪೊಲೀಸರು, ಅವರ ಭದ್ರತೆ ಇರುತ್ತೆ. ಈಗ ಪ್ರಶ್ನೆ ಇರುವಂಥದ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಎಲ್ಲಿ ನಾವು ಎಡದ್ವಿ ಅನ್ನುವಂಥದ್ದು. ಇದರ ಜೊತೆಗೆ ಈ 3 ಲೇಯರ್ಗಳ ಸೆಕ್ಯೂರಿಟಿ ಫೇಲ್ಯೂರ್ ಆಯಿತಾ? ಅದು ಯಾಕೆ ಆಯಿತು? 3 ಲೇಯರ್ಗಳು ಒಟ್ಟಿಗೆ ಆಯಿತಾ? ಅದು ಆ ಜಾಗ ಕಾಡು ಪ್ರದೇಶ, ಶೂಟ್ ಮಾಡಿದ್ರೆ ಗನ್ ಶಾಟ್ ಸೌಂಡು ಎಕೋ ಆಗುತ್ತೆ. ಯಾಕೆ ಅಷ್ಟೊತ್ತಾಯ್ತು ಅವ್ರು ಬರೋದಕ್ಕೆ ಅನ್ನುವಂತಹ ಪ್ರಶ್ನೆಗಳು ಹುಟ್ಕೊಡುತ್ತೆ ವೀಕ್ಷಕರೇ. ಇಲ್ಲಿಗೆ ನಾನು ಈ ಕಾರ್ಯಕ್ರಮನ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಯುವ ತಂಡನ ಸಪೋರ್ಟ್ ಮಾಡಿ. ಧನ್ಯವಾದಗಳು.